ರಾಜ್ಯ ರಾಜಕೀಯದಲ್ಲಿ ಇದೀಗ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಮಿಕ್ಕಿರುವಂತಹ ಸಚಿವ ಸ್ಥಾನಗಳಿಗೆ ಯಾರ್ಯಾರನ್ನ ಆಯ್ಕೆ ಮಾಡ್ತಾರೆ ಎಂಬುದು ಇದೀಗ ರಾಜ್ಯ ರಾಜಕೀಯದಲ್ಲಿ ಭಾರಿ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಇದೀಗ ಸಚಿವ ಸ್ಥಾನವನ್ನ ಕೇಳಲು ದಿನ ಮನೆಯ ಬಾಗಿಲಿಗೆ ಹೋಗೋದಿಲ್ಲ ಅಂತ ಶಾಸಕ ಈ ಬಗ್ಗೆ ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು. ಪ್ರತಿನಿತ್ಯ ಮನೆಯ ಬಾಗಿಲಿಗೆ ಹೋದ್ರೆ ಶನಿ ಬಂದಂತೆ ಕಾಡ್ತಾನೆ ಅಂತ ಅಂದ್ಕೊಳ್ತಾರೆ ಅಂತ ಈ ಬಗ್ಗೆ ಎಸ್.ಆರ್. ಶ್ರೀನಿವಾಸ್ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು. ಪ್ರತಿನಿತ್ಯ ಜನತಾ ದರ್ಶನವನ್ನ ಮುಗಿಸಿ ಗುಬ್ಬಿಗೆ ಬರ್ತೇನೆ, ಶಾಸಕರಿಗೂ ಸಚಿವ ಸ್ಥಾನಕ್ಕೂ ಯಾವುದೇ ತರಹದ ವ್ಯತ್ಯಾಸವಿಲ್ಲ, ಶಾಸಕರಾಗಿಯೂ ಕೆಲಸ ಮಾಡ್ತೀನಿ, ಸಚಿವ ಸ್ಥಾನಕ್ಕೆ ಏನಾದರೂ ಆ ಸ್ಥಾನವನ್ನು ಕೊಟ್ಟರು ಆ ಸ್ಥಾನದಲ್ಲೂ ಕೆಲಸವನ್ನು ಮಾಡ್ತೇನೆ, ಶಾಸಕರಾಗಿಯೇ ಸಾಕಷ್ಟು ಅನುದಾನವನ್ನು ತಂದು ಈಗಾಗಲೇ ಕೆಲಸವನ್ನು ಮಾಡಿದ್ದೇನೆ, ಒಂದು ಸಾರಿ ಕೇಳಿದ್ದೇನೆ ಸಚಿವ ಸ್ಥಾನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರ ಮನೆಯ ಮಗ ಇದ್ದಂತೆ ಸಚಿವ ಸ್ಥಾನವನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾರಾ ಇಲ್ವಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಅಂತ ಇದೀಗ ಎಸ್.ಆರ್. ಶ್ರೀನಿವಾಸ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಪ್ರತಿನಿತ್ಯನೂ ಕೂಡ ಅವರ ಮನೆಯ ಹತ್ತಿರ ಹೋಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದು ಸರಿ ಇಲ್ಲ, ಶಾಸಕರಿಗೂ ಹಾಗೆ ಸಚಿವ ಸ್ಥಾನಕ್ಕೂ ಯಾವುದೇ ತರಹದ ವ್ಯತ್ಯಾಸವಿಲ್ಲ, ಶಾಸಕರಾಗಿಯೇ ಸಾಕಷ್ಟು ಅನುದಾನವನ್ನು ತಂದು ಈಗಾಗಲೇ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ದೇನೆ, ಒಂದು ಸಾರಿ ಸಚಿವ ಸ್ಥಾನಕ್ಕೆ ಕೇಳಿದ್ದೇನೆ, ಈ ಮಿಕ್ಕಿದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಈ ಬಗ್ಗೆ ಎಸ್.ಆರ್. ಶ್ರೀನಿವಾಸ್ ಮಾತನಾಡಿರುವಂಥದ್ದು. ಏನು ಮಾತನಾಡಿದ್ದಾರೆ ನೋಡೋಣ. ನಾವೇನದು ಕೇಳಕ್ ಹೋಗಿಲ್ಲ, ಜನರು ಒತ್ತಡ ಆಗ್ತಾರೆ ಗುಬ್ಬಿ ಸಹಿತ ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ನೀವು ಯಾಕೆ ಕೇಳಲ್ಲ? ಒಂದ್ಸರಿ ಕೇಳಿದೀವಿ, ದಿನ ಅವ್ರ ಮನೆ ಬಾಗ್ಲಿಗೆ ಹೋಗಿ ಅಲಿತಾ ಇದ್ರೆ ಏನು ಅನ್ಕೊಂತಾರೆ, ನಾವು ಏನಪ್ಪ ಶನಿ ಬಂದಂಗೆ ಬಂದು ಕಾಡ್ತಾನೆ ಅನ್ನಲ್ವಾ? ಜನರಿಗೆ ಆಸೆ ಇದೆ, ಎಲ್ಲ ಒಂದು ಕಡೆ ನಮ್ಮ ಆಸೆ ಐತೆ ನೋಡಿ. ನಾನು ಜನಕ್ಕೆ ನಿತ್ಯ ಸಿಗ್ತಾ ಇರ್ತೀನಿ, ನಂದು 24/7 ಜನದ ಹತ್ರನೇ ಇರ್ತೀನಿ. ನಾವು ಪ್ರತಿನಿತ್ಯ ಜನತಾ ದರ್ಶನ ಮಾಡ್ತಾ ಇದ್ದೀವಿ. ಯಾರೋ ಶಾಸಕರವ್ರೇನು ನಾನೇ ನಮ್ಮ ಮನೆ ಹತ್ರ ಜನತಾ ದರ್ಶನ ಬಿಟ್ಟು ಸೀದಾ ಗುಬ್ಬಿಗೆ ಬರೋದು ನಾನು. ಅದರಿಂದ ನಿರಂತರವಾಗಿ ಸಿಗ್ತಾ ಇರ್ತೀನಿ. ಇರ್ಬೋದು, ನೀವು ಸಿಗ್ತೀರಾ, ಶಾಸಕರಾಗಿ ಸಿಗೋಕ್ಕೂ ಸಚಿವರಾಗಿ ವ್ಯತ್ಯಾಸ ಏನು ವ್ಯತ್ಯಾಸ ಇಲ್ಲ. ಅನುದಾನಗಳು ಜಾಸ್ತಿ ಬರುತ್ತೆ ಸಚಿವರಾದಂತಹ, ಉಸ್ತುವಾರಿ ಸಿಗುವಂಥದ್ದು ಅವೆಲ್ಲ ಏನಿಲ್ಲ, ಆ ಥರ ಜಾಸ್ತಿ ಬರ್ತೇ ಇರ್ತದೆ ಅಲ್ಲ. ಈ ಸರಿ ತಂದು ಎಲ್ಲ ಕಡೆ ಮಾಡ್ತಾ ಇದ್ದೀವಲ್ಲ, ವರ್ಕ್ ಮಾಡ್ತಾ. ಈಗ ಈ ರೋಡ್ಗೆ 25 ಕೋಟಿ ಹಾಕಿದ್ದೀನಿ, ಈ ಕಡೆಯಿಂದ ಈಗ 2 ಕಿಲೋಮೀಟ್ರ್ ಮಾಡ್ತಾರೆ, ಅದಕ್ಕೆ 10 ಕೋಟಿ ಹಾಕಿದ್ದೀನಿ, ಮಾಡ್ತೀವಿ. ರೋಡ್ ಒಂದು ಸಚಿವ ಸ್ಥಾನ ಯಾಕೆ ಜಾಸ್ತಿ ಬೀಳೋಂಥದ್ದು ಏನಿದೆ ಅಂಥದ್ದು? ನೀವು ಹೇಳ್ತಾರೆ ಶಾಸಕರಾಗಿ ನಾವು ಅನುದಾನ ತರ್ತೀನಿ ಅಂತ, ಎಲ್ಲ ಒಂದ್ ಕಡೆ ಸಚಿವರಾಗಿ ಶಾಸಕರು ಮಾಡ್ತಾರೆ, ಎಲ್ಲ ಒಂದ್ ಕಡೆ ಇಬ್ರು ಸೇರ್ಕೊಂಡು ಭಾರತೀಯ ಶ್ರೀನಿವಾಸ್ ಅವ್ರು ಒತ್ತಡ ಆಗ್ತಾವ್ರೆ, ಎಲ್ಲ ಸಚಿವರ ಹತ್ರ ಹೋಗ್ತಿದ್ದಾರೆ. ನೆನ್ನೆ ಫೋಟೋಸ್ ವೈರಲ್ ಆಯ್ತು, ಮಗ ಹೋಗಿದ್ದಾರೆ, ಯಾರು ಒತ್ತಡ ವಾಸಣ್ಣ ಹೋಗ್ತಿಲ್ಲ. ನಾನು ಒಂದ್ಸರಿ ಕೇಳಿದ್ದೀನಿ, ಅವರು ನೀನು ನಮ್ಮನೆ ಮಗ ಇದ್ದಂಗೆ ಬಿಡು ಅಂತಂದವ್ರೆ. ಅಷ್ಟಂದ್ಮೇಲೆ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮನೆ ಮಗಂಗೆ ಅವಕಾಶ ಕೊಡಬೇಕಿತ್ತು. ಕೊಡೋದು ಬಿಡೋದು ಅವ್ರಿಗೆ ಜಿಲ್ಲೆಯಲ್ಲಿ ಹಿರಿಯ ಮಗ, ಕೊಡೋದು ಬಿಡೋದು ಅವ್ರಿಗೆ ಸರಿದ್ದು. ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾಗಿದ್ದೀರಾ, ಈಗ ಜಿಲ್ಲೆಗೆ ಯಾವ ರೀತಿಯಲ್ಲಿ ಹೋರಾಟಗಳು ಮಾಡಿ ಸರ್? ಅಲ್ಲಿ ವಕೀಲರ ಸಂಘದಿಂದ ನಾನು ಇಲ್ಲಿ ಬಂದಿದ್ದೆ, ನನಗೆ ಅಚಾನಕ್ಕಾಗಿ ಭಗವಂತನ ಆಶೀರ್ವಾದದಿಂದ ನಾನು ಇಲ್ಲಿ ಬಂದಿದ್ದು, ಗೆದ್ದಿದ್ದು, ಇಲ್ಲಿ ಸರ್ವಿಸ್ ಮಾಡ್ತಿರೋದು. ನನಗೆ ಸರ್ವಿಸ್ ಮಾಡಬೇಕು, ಸೇವೆ ಮಾಡಬೇಕು ಅನ್ನೋದೊಂದೇ ನನ್ನ ತಲೆ ಒಳಗಡೆ ಇರೋವಂಥದ್ದು. ಅದಕ್ಕೆ ಡೈರೆಕ್ಟರ್ ಆದರೂ ನಾನು ಸೇವೆ ಮಾಡ್ತೀನಿ, ಅಧ್ಯಕ್ಷ ಆದರೂ ಸೇವೆ ಮಾಡ್ತೀನಿ. ಸೇವೆ ಮಾಡೋಕೆ ಒಂದೊಂದು ಜಾಗ ಸಿಕ್ಕಿದ್ದೆಲ್ಲ, ಅದಕ್ಕೆ ನಾನು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಅಲ್ಲ, ಈಗ ಅವಕಾಶ ಇದೆ, ಅಧ್ಯಕ್ಷ ಆಗೋಕೆ ಒಂದು ಅವಕಾಶ ಇದೆ, ಏನಾದರೂ ಅವಕಾಶಗಳು ಹೆಂಗೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಇನ್ನೇನು ಡಿಸ್ಕಷನ್ ಮಾಡಿಲ್ಲ. ಈ ಸದ್ಯ ಸರ್ಕಾರದಲ್ಲಿ ಒಂದಷ್ಟು ಏನೇನೋ ಚೇಂಜಸ್ ಎಲ್ಲ ಆಗ್ತಿರೋದ್ರಿಂದ ನಾವು ಯಾವುದಕ್ಕೂ ಮುಂದುವರೆದಿಲ್ಲ. ಆಮೇಲೆ ಅದ್ರ ಬಗ್ಗೆನೂ ಯೋಚನೆ ಮಾಡಿಲ್ಲ. ನಾವು ಯಜಮಾನ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸಚಿವರಾಗಕ್ಕೆ ಅಂತ. ನನಗೆ ಯಾವ ಅಧಿಕಾರ ಇದೆ ಅಂತ ಹೋಗಿ ಬ್ಯಾಟಿಂಗ್ ಮಾಡಲಿ? ಸಚಿವರುಗಳನ್ನೆಲ್ಲ ಬಿಟ್ಟು ಅದು ಹಳೆ ಫೋಟೋ ಯಾರೋ ನಮ್ಮ ಹುಡುಗರು ಹಾಕಿರ್ತಾರೆ, ಹಳೆ ಫೋಟೋ 2 ವರ್ಷದ ಹಿಂದೆ. ಈಗ ಬಂತು ಆ ಫೋಟೋ, ಯಾರು ಅವ್ರ ಹತ್ರ ಇರ್ತಾರಲ್ಲ, ಹಾಕೊಂಡಿರ್ತಾರೆ ಆಫೀಸಲ್ಲಿ. ನಿಮ್ಮ ಪೇಜಲ್ಲಿ ಬಂದಿರೋದು, ಬೇರೆ ಪೇಜಲ್ಲ, ಆಫೀಸಿಂದ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪೇಜಲ್ಲೇ ಬಂದಿರೋದು. ಇನ್ನೂ ನಾನು ನೋಡೇ ಇಲ್ಲ ಅದನ್ನು. ನೀವು ಹೇಳ್ತಿರೋದು ನಾನು ನೋಡ್ತಾ ಇರೋದು. ನನ್ನ ಇದು ಫೇಸ್ಬುಕ್ ಸಹಿತ ಇಲ್ಲ ನನ್ನ ಮೊಬೈಲಲ್ಲಿ, ಬೇಕಾದ್ರೆ ಓಪನ್ ಮಾಡಿ ನೋಡಿ. ಅಂದ್ರೆ ನೀವೇನು ಅಂದರೆ ಹೋಗ್ತಾ ಇಲ್ಲ, ಯಾರನ್ನು ಕೇಳ್ತಾ ಇಲ್ಲ, ಅವರಂತೂ ಕೇಳಲ್ಲ, MLA ಕೇಳಲ್ಲ. ಈಗ ಯಜಮಾನ್ರು ಏನು ಹೇಳ್ತಾರೋ ಅದು ಕೇಳಬೇಕಾಗಿದ್ದು ಪತ್ನಿಯಾಗಿ ನನ್ನ ಕರ್ತವ್ಯ ಮತ್ತು ಧರ್ಮ ಕೂಡ. ಹಾಗಾಗಿ ಅವ್ರನ್ನ ನೀವು ಹೋಗ್ಬೇಡ ಅಂದ್ರೆ ನಾವೆಂಗೆ ಹೋಗ್ತಾರೆ? ಆಸೆ ಇಲ್ಲ ಮಿನಿಸ್ಟರ್ ಆಗಬೇಕು ಆದರೆ ಖಂಡಿತ ಖುಷಿ. ಬಲವಂತವಾಗಿ ಹೋಗಿ ಕಿತ್ಕೋಬೇಕು, ಹಿಂಸೆ ಕೊಡಬೇಕು, ಇನ್ನೊಬ್ರಿಗೆ ಮಾನಸಿಕವಾಗಿ ಟಾರ್ಚರ್ ಕೊಡಬೇಕು ಅಂತ ಆ ಥರದ್ದಿಲ್ಲ. ರಿಕ್ವೆಸ್ಟ್ ಮಾಡ್ತೀವಿ, ಏನಾದ್ರು ಸಹಾಯ ಮಾಡಿ ಆದರೆ ಮಾಡ್ಕೊಡಿ.
ಅನ್ನ ಮಾತಾಡಿದ್ದಾರಲ್ಲ ಅವ್ರು ಮಾತಾಡಿದ್ರು. ಈಗ ಸುರೇಶ್ ಅವರು ಹೇಳಿದ್ರು ನಿಮಗೆ ಭರವಸೆ ಕೊಟ್ಟಿದ್ರು DK ಸುರೇಶ್ ಅವ್ರ ಮನೆ ಇಲ್ಲ ಆ ಥರದ್ದೇನು ಇಲ್ಲ, ನಾವೇನು ಆ ಥರ ಅಲ್ಲ ಕಾರ್ಯಕ್ರಮದಲ್ಲಿ ಒಂದು ವೇದಿಕೆಯಲ್ಲೇ ಹೇಳಿದ್ರು ಹಿಂಗೆ ವೇದಿಕೆಯಲ್ಲಿ ಹೇಳಿದ್ದಾರೆ. ಅವಾಗ ನಾವು ಹೋಗಿ ಒಂದ್ಸಲ ಅವಾಗ ಕೇಳೋಣ. ಯಾವ ಸಚಿವ ಸ್ಥಾನಕ್ಕೆ